ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಂದ್ರೆ ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡೋದಂದ್ರೆ ತುಂಬಾನೇ ಕಷ್ಟ ಅಲ್ವಾ? ಇವತ್ತು ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಕೆಲವೊಂದು ಆಕ್ಟಿವಿಟೀಸ್ ಅವರಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಐ ಹ್ಯಾಂಡ್ ಕೋಆರ್ಡಿನೇಷನ್ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ, ದೆನ್ ಕಾನ್ಸಂಟ್ರೇಷನ್ ಸ್ಕಿಲ್ಸ್ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಸೊ ಆ ಥರ ವಿಷಯದಲ್ಲಿ ಮಕ್ಕಳನ್ನ ಯಾವ ಥರ ಎಂಗೇಜ್ ಮಾಡಬೇಕು, ಆಚೆನೂ ಕಳ್ಸೋಕ್ಕಾಗಲ್ಲ, ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಸೊ ಒಳಗಡೆನೆ ಅವ್ರಿಗೆ ಇಂಡೋರ್ ಗೇಮ್ಸ್, ಲೂಡೋ, ಸ್ನೇಕ್ ಅಂಡ್ ಲ್ಯಾಡರ್ ಅದಲ್ದಿರ ಮನೇಲಿ ಏನಿರುತ್ತೋ ಥಿಂಗ್ಸು ಅದನ್ನೇ ಯೂಸ್ ಮಾಡಿಕೊಂಡು ಯಾವ ಥರ ಅವ್ರನ್ನ ಎಂಗೇಜ್ ಮಾಡ್ಬೇಕಂತೇಳಿ ಇದೊಂದು ಮದರ್ಸ್ ತಾಯಿಯಂದರಿಗೆ ಒಂದು ಟಿಪ್ಸ್ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ. ನೋಡಿ, ಇವಾಗ ನೋಡಿ ಫಸ್ಟ್ನೇ ಆಕ್ಟಿವಿಟಿ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಕಪ್ಸು ನಿಮ್ಮಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಸೊ ಇದು ನಿಮಗೆ ಪೇಪರ್ ಕಪ್ಸ್ ಆದರೂ ಆಗಿರ್ಬೋದು, ಇಲ್ಲಾಂದರೆ ಸ್ಟೀಲ್ ಕಪ್ಸ್ ಆದರೂ ಆಗಿರ್ಬೋದು, ಯಾವುದಾದ್ರೂ ಯೂಸ್ ಮಾಡಿ. ಇದು ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ ಬೋತ್ ಆ್ಯಕ್ಟಿವ್ ಆಗೋ ಥರ ಯಾವ ಥರ ಅಂತಂದರೆ ಮಕ್ಕಳಿಗೆ ಮತ್ತೆ ರಿಪೀಟ್ ಟ್ರಾನ್ಸ್ಫರ್ ಮಾಡಬೇಕು, ಮತ್ತೆ ಮಾಡಲಿ ಅವರು. ಸೊ ಇದರಿಂದ ಲೆಫ್ಟ್ ಆ್ಯಂಡ್ ರೈಟ್ ಬೋತ್ ಬ್ರೈನ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ನೆಕ್ಸ್ಟ್ ಆಕ್ಟಿವಿಟಿ. ಈ ಥರ 2 ಕಪ್ ತೊಗೊಳ್ಬೇಕು, 1 ಸ್ಪೂನು, ಅದರಲ್ಲಿ ಏನಾದರೂ ಕಾಳುಗಳು ಹಾಕ್ಬಿಟ್ರೆ ಮಕ್ಕಳು, ಇವಾಗ ಹುರ್ಗಡ್ಲೆ ಆಯಿತು, ಹೆಸರು ಕಾಳು, ಇಲ್ಲ ಯಾವುದಾದ್ರೂ ಕಾಳು ಮನೇಲಿ ಯಾವುದಿರುತ್ತೋ ಅದು ಈ ಥರ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳ್ಬೋದು ಮಕ್ಕಳಿಗೆ. ಒಂದು ಕಡೆ ಕೂರಿಸ್ಬಿಟ್ಟು ಈ ಥರ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳ್ಬೋದು. ಈ ಥರ ಇದು 2ನೇ ಆಕ್ಟಿವಿಟಿ ಆಗುತ್ತೆ ನಿಮಗೆ. ಇವಾಗ ಇದು ನೋಡಿ 3ನೇ ಆಕ್ಟಿವಿಟಿ. ಈ ಥರ ನಿಮಗೆ ಏನು ಆಯಿಲ್ದು ಕರ್ಟನ್ ಬಾಕ್ಸಸ್ ಇರುತ್ತಲ್ವಾ, ಅದನ್ನ ಈ ಥರ ನೀವು ಫ್ರೀ ಇದ್ದಾಗ ಈ ಥರ ಕಟ್ ಮಾಡಿ ಇಟ್ಬಿಡ್ಬೋದು. ಈ ಥರ ಪೇಪರ್ಸ್, ಡಿಫ್ರೆಂಟ್ ಕಲರ್ ಪೇಪರ್ಸ್ ಆದರೂ ಓಕೆ, ಇಲ್ಲ ನ್ಯೂಸ್ ಪೇಪರ್ಸ್ ಆದರೂ ಓಕೆ, ಸ್ವಲ್ಪ ತಿಕ್ಕಾಗಿರಬೇಕು. ಆಗ ಮಕ್ಳು ಕೈ ಕೊಟ್ಬಿಟ್ಟು ಈ ಥರ ನೀವು ಅದನ್ನು ಇನ್ಸರ್ಟ್ ಮಾಡೋಕ್ಕೆ ಹೇಳಬೇಕು. ಅವ್ರಿಗೆ ಕಾನ್ಸಂಟ್ರೇಷನ್ನು ಕೂಡ ಇಂಪ್ರೂವ್ ಆಗುತ್ತೆ, ಆಮೇಲೆ ಫೈನ್ ಮೋಟಾರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇಬ್ಬರು ಮಕ್ಕಳಿದ್ರು ಕೂಡ ಒಳ್ಳೆಯದೇ. ಲೈಕ್ ಏನೋ ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆ ಫೇವ್ರೆಟ್ ತಿಂಡಿ ಕೊಡ್ತೀನಿ, ಇಲ್ಲ ಏನಾದರೂ ಅವ್ರಿಗೆ ಮೋಟಿವೇಟ್ ಮಾಡಿ ಕೂರಿಸ್ಬೇಕು. ಮನೇಲಿ ತುಂಬಾ ಟಾಯ್ಸ್ ಇರುತ್ತೆ, ಈ ಥರ ಬ್ಲಾಕ್ಸ್ ಎಲ್ಲ ಇರುತ್ತೆ, ವುಡನ್ ಬ್ಲಾಕ್ಸು. ಓಕೆ, ಇದನ್ನು ಅವರಿಗೆ ಬಿಲ್ಡ್ ಮಾಡೋಕ್ಕೆ ಹೇಳ್ಬೋದು. ಈ ಥರ ಎಷ್ಟಾಗತ್ತಷ್ಟು ಹೈಟಲ್ಲಿ ಬಿಲ್ಡ್ ಮಾಡೋಕ್ಕೆ ಹೇಳ್ಬೋದು. ಓಕೆ, ಈ ಥರ ಇಲ್ಲ ಅಂತಂದರೆ ಇನ್ನೊಂದು ಆ್ಯಕ್ಟಿವಿಟಿ ಇದರಲ್ಲಿ ಈ ಥರ ಮಾಡ್ಬೋದು. ಅವರು ಈ ಥರ ಪಕ್ಕದಲ್ಲಿ ಎಷ್ಟಾಗುತ್ತಷ್ಟು ಇಟ್ಬಿಟ್ಟು ಒಂದು ಪ್ಯಾಟ್ರನ್ ಡ್ರಾ ಮಾಡಿಕೊಟ್ರು ಅದ್ರ ಮೇಲೆ ಅವ್ರು ಇಡ್ಬೋದು. ಓಕೆ, ಸ್ಟ್ರೈಟ್ ಆದರೂ ಇಡ್ಲಿ ಪರವಾಗಿಲ್ಲ, ಇಲ್ಲ ಕರ್ವ್ ಬೇಸಲ್ಲಾದರೂ ಇಡ್ಲಿ. ಈ ಥರ ಓಕೆ, ಅವ್ರಿಗೆ ಯಾವ ಥರ ಸರ್ಕಲ್ ಇಲ್ಲ ಕರ್ವ್ ಪ್ಯಾಟ್ರನ್ನು ಆ ಥರ ಒಂದು ಲಾಂಗ್ ವೇಯಲ್ಲಿ ಅವ್ರ ಇಟ್ಬಿಟ್ಟು ಈ ಥರ ಮಾಡೋಕ್ಕೆ ಹೇಳ್ಬೋದು ಅವರಿಗೆ. ಸೊ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಅವರಿಗೆ ಮಕ್ಕಳಿಗೆ ಖುಷಿ ಕೊಡುತ್ತೆ. ಡೈಲಿ ಒಂದು ಆ್ಯಕ್ಟಿವಿಟಿ ಕೊಡಲಿಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಅಲ್ವಾ, ಅವ್ರಿಗೆ ಹೇಳಬೇಕು ಒಂದಷ್ಟೇ ನೀವು ಕಲರ್ ಚೂಸ್ ಮಾಡಿ ಯಾವುದಾದ್ರೂ. ಓಕೆ, ಈ ಥರ ಕಲರ್ಸಲ್ಲಿ 1 ಲೈನು, ಈಗ ಯೆಲ್ಲೋ ಕಲರಲ್ಲಿ 1 ಲೈನು, ಪಿಂಕ್ ಕಲರ್ 1 ಲೈನು, ಆ ಥರ ಅವರಿಗೆ ಕಲರ್ ಐಡೆಂಟಿಫಿಕೇಷನು ಸೆಗ್ರಿಗೇಷನ್ ಆ್ಯಕ್ಟಿವಿಟಿ ಕೂಡ ನೀವು ಇದನ್ನು ಮಾಡ್ಬೋದು. ಈ ಥರ ವೇಸ್ಟ್ ಕಾರ್ಡ್ಬೋರ್ಡ್ ಮೇಲೆ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಡ್ರಾ ಮಾಡಿ ಇಟ್ಟಿರಬೇಕು. ಓಕೆ, ಇದಾದಮೇಲೆ ಮಕ್ಕಳಿಗೆ ಹೇಳ್ಬೋದು ನೀವು ಏನಾದರೂ ಥಿಂಗ್ಸು, ಪಿಸ್ತಾ ಶೆಲ್ಸ್ ಇರ್ಬೋದು, ಇಲ್ಲ ಕಾಳು ಇರ್ಬೋದು, ಇಲ್ಲ ಯಾವುದಾದ್ರೂ ಬಟನ್ಸ್ ಇರ್ಬೋದು, ಈ ಥರ ಅವರಿಗೆ ಪ್ಲೇಸ್ ಮಾಡೋಕ್ಕೆ ಹೇಳ್ಬೋದು. ಇದನ್ನು ಕೂಡ ನೀವು ಮಾಡಿಸ್ಬೋದು. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇದರಲ್ಲಿ ಒಂದು 4 ಆ್ಯಕ್ಟಿವಿಟೀಸ್ ತೋರಿಸಿದ್ದೀನಿ, ಇನ್ನೂ ಕೂಡ ಆ್ಯಕ್ಟಿವಿಟೀಸ್ ತುಂಬಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೇನೆ ತೋರಿಸ್ಲಿಕ್ಕೆ. ಈ ಥರ ಆ್ಯಕ್ಟಿವಿಟೀಸ್ ಎಂಗೇಜ್ ಮಾಡಿ ನಿಮ್ಮ ಮಕ್ಕಳನ್ನ ಬೇಸಿಗೆ ರಜದಲ್ಲಿ ಅವರಿಗೆ ಅವ್ರು ಆಚೆ ಹೋಗಲ್ಲ. ಮೊಬೈಲಿಂದ ಇವಾಗ ಮೊಬೈಲು ಬೇರೆ ಗ್ಯಾಜೆಟ್ಸ್ ಎಲ್ಲ ಯೂಸ್ ಮಾಡಿ ಮನೇಲೇ ಕುತ್ಕೊಂಡು ಕಣ್ಣೆಲ್ಲ ಹಾಳು ಮಾಡ್ಕೊಳ್ತಾರೆ. ಆನ್ಲೈನ್ ಗೇಮ್ಸ್ ಅಂತ ಯೂಶ್ವಲಿ ಮೊಬೈಲ್ಸ್ ಎಲ್ಲ ಬಿಡೋದೇ ಇಲ್ಲ, ಇಲ್ಲ ಟಿ ವಿ ನೋಡ್ತಾರೆ. ಸೊ ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ನೀವು ಕಂಡಕ್ಟ್ ಮಾಡಿ ಅವರಿಗೆ ಎಂಗೇಜ್ ಮಾಡಿಕೊಟ್ರೆ ಅಂತಂದರೆ ಅವರಿಗೇನು ತುಂಬಾ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಒಂದು ಅವ್ರ ಕ್ರಿಯೇಟಿವಿಟಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ.
ಸೊ ಎಲ್ಲರಿಗೂ ನಮಸ್ತೆ.